ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಾನು ಕೈ ಮದ್ದಿಡು ಹೊಟ್ಟೆಯಲ್ಲಿ ವಿಷವಸ್ತು ಹಾಕಿರ್ತಾರೆ ಯಾರಿಗಾದರೂ, ತುಂಬಾ ಅದರಿಂದ ಹಿಂಸೆ ಆಗ್ತಿರುತ್ತೆ. ಕೈಕಾಲು ಅರಿಯುವುದು, ತೆಲ್ಲೆವು, ವಿಪರೀತ ಜ್ವರ ಬರುವುದು ಮತ್ತು ಮೈಕೈ ನೋವು, ಇಂತಹ ಘಟನೆಗಳು ಆಗ್ತಿರುತ್ತೆ ಕೆಲವೊಬ್ಬರಿಗೆ. ಅಂಥವರಿಗೆ ಕೈ ಮದ್ದು ಹಾಕಿರ್ತಾರೆ ಹೊಟ್ಟೆಯಲ್ಲಿ. ಕೆಲವೊಂದು ಪ್ರಾಣಿಗಳ ಸುಟ್ಟಂಥ ವಿಷ ಭಸ್ಮದಿಂದ ಹಾಗೂ ಕೂದಲುಗಳಿಂದ ಕೃತ್ರಿಮ ವಿಷವನ್ನು ತಯಾರು ಮಾಡಿ ಹೊಟ್ಟೆಯಲ್ಲಿ ಹಾಕ್ತಾರೆ. ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ತೋರಿಸ್ತಿರುವಂಥ ಮೂಲಿಕೆಯ ಹೆಸರು ಆಡು ಮುಟ್ಟದ ಬಳ್ಳಿ. ಇಲ್ಲಿ ನೋಡ್ತಿದ್ದಾರಲ್ಲ, ಎಲೆ ಈ ಥರ ಇರುತ್ತೆ, ಬೆಳ್ಳಿ ಇದು ಒಂದು ಬಳ್ಳಿ ಆಗಿರುತ್ತೆ. ಇದು ಬೀದಿಗಳಲ್ಲಿ, ರಸ್ತೆ ಬದಿಗಳಲ್ಲಿ ಮತ್ತು ಹೊಲದಲ್ಲಿ ತುಂಬಾ ಬೆಳೆದಿರುವಂತಹ ಮೂಲಿಕೆ ಇದು. ಈ ಮೂಲಿಕೆಯನ್ನು ಎಲೆ ಮತ್ತು ಬೇರನ್ನು ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ 1 ಲೋಟ ಹಸುವಿನ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಇದನ್ನು ಕುಡಿಬೇಕು. ಕುಡಿದು 1 ತಾಸು ನೀವು ಬಿಸಿಲಿಗೆ ಕೊಡಬೇಕು. ಕುಡಿದ್ರೆ ಹೊಟ್ಟೆಯಲ್ಲಿ ಇರುವಂತಹ ಕೈಮದ್ದು ವಿಷ ಪದಾರ್ಥ ಎಲ್ಲನೂ ವಾಂತಿ ಮೂಲಕ ಆಚೆ ಬರುತ್ತೆ. ವಾಂತಿ ಆಗುತ್ತೆ. ಇದಕ್ಕೆ ಒಂದು 5-6 ಟೈಮ್ ವಾಂತಿ ಆಗುತ್ತೆ. ವಾಂತಿಯಾಗಿ ಹೊಟ್ಟೆಯಲ್ಲಿ ಇರುವಂತಹ ವಿಷ ವಸ್ತುವನ್ನೆಲ್ಲ ಆಚೆ ಹಾಕಿಬಿಡುತ್ತೆ. ಅಷ್ಟೊಂದು ಪವರ್ಫುಲ್ಲಾದಂತಹ ವನಸ್ಪತಿ ಇದು. ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ. ಇದು ಸಿಗುವಂತಹ ಮೂಲಿಕೆ ಇದಾಗಿರುತ್ತೆ. ಯಾರು ಇಂಥ ಸಮಸ್ಯೆಗಳಿಂದ ನರಳುತ್ತಿದ್ದೀರಾ ಅಂಥವರು ಇದನ್ನು ತಪ್ಪದೇ ಮಾಡಿ. ತುಂಬಾ ಉತ್ತಮವಾದ ರಿಸಲ್ಟ್ ಬರುತ್ತೆ. ಇದಕ್ಕೆ ಅಷ್ಟೊಂದು ಪವರ್ಫುಲ್ಲಾದಂಥ ಕೆಲಸವನ್ನು ಮಾಡುತ್ತೆ. 5-6 ಟೈಮ್ಸ್ ವಾಂತಿ ಆದಮೇಲೆ ಆ ಮದ್ದು ಏನು ಹಾಕಿರ್ತಾರಲ್ಲ, ಆ ಮದ್ದು ಆಚೆ ಬರುತ್ತೆ ವಾಂತಿ ಮೂಲಕ. ಅದನ್ನು ನೀವು ಒಮ್ಮೆ ಪರೀಕ್ಷೆ ಮಾಡಿ ನೋಡಬೇಕು. ಪರೀಕ್ಷೆಯನ್ನು ಮಾಡಿ ನೋಡಿ ಆಮೇಲೆ ನೀವು ಮಜ್ಜಿಗೆ ಅನ್ನ ಊಟ ಮಾಡಬೇಕು. ಇದಕ್ಕೆ 2 ಟೈಮ್ಸು. ಖಾರ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ತಿನ್ನಬಾರ್ದು. 1-2 ದಿನ ಪಥ್ಯ ಮಾಡಬೇಕು. ಮಜ್ಜಿಗೆ ಅನ್ನವನ್ನು ಊಟ ಮಾಡಿಬಿಟ್ರೆ ಸಾಕು, ನಂಜು ಹಿಡಿಯೋದಿಲ್ಲ ಹೊಟ್ಟೆಯಲ್ಲಿ. ಅಷ್ಟೊಂದು ಪವರ್ಫುಲ್ಲಾಗಿದ್ದು ಕೆಲಸ ಮಾಡುವಂಥ ಮೂಲಿಕೆ ಆಗಿರುತ್ತೆ. ಕೆಲವೊಬ್ಬರು ಹಿಂಸೆ ಮಾಡಬೇಕಂತ ಹಾಕಿರ್ತಾರೆ, ಕೆಲವೊಬ್ಬರು ನಿಮ್ಮನ್ನು ಸಾಯಿಸಬೇಕಂತ ಹಾಕಿರ್ತಾರೆ, ಕೆಲವೊಬ್ಬರು ನಿಮ್ಮನ್ನು ವಶೀಕರಣ ಮಾಡಿಕೊಳ್ಳಬೇಕಂತ ಹಾಕಿರ್ತಾರೆ. ಇಂಥ ಕೈಮದ್ದು ತುಂಬಾ ಹಾಕ್ತಾರೆ. ಅಂಥ ಟೈಮಲ್ಲಿ ನೀವು ಈ ಕ್ರಿಯೆಯನ್ನು ಮಾಡಬೇಕು. ತುಂಬವಾದ ಸುಲಭವಾದ ಕ್ರಿಯೆ ಆಗಿರುತ್ತೆ. ಇಂತಹ ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಕಾಲಭೈರವ.